ಹಲೋ ಗಾಯ್ಸ್, ನೋಡಿ ಏನಪ್ಪ ವಿಚಾರ ಅಂದರೆ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಹಸು ಸಾಕಾಣಿಕೆ ಮಾಡೋದಕ್ಕೆ ಶೆಡ್ ಕಟ್ತಾ ಇರೋರು, ಹಸು ಸಾಕಾಣಿಕೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರೋರು ನೋಡಲೇಬೇಕಾಗಿರೋ ವಿಚಾರ. ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮದು ಶೆಡ್ಗೆ ಹಸು ಸಾಕಾಣಿಕೆ ಮಾಡ್ತಾರೆ. ನಮ್ಮ ಶೆಡ್ಗೆ ನಾವು ಕಾಂಕ್ರೀಟ್ ಹಾಕ್ಸ್ತಾ ಇದ್ದೀವಿ. ಕಾಂಕ್ರೀಟ್ನ ಯಾವ ಥರ ಹಾಕ್ಸ್ಕೋಬೇಕು, ಮತ್ತು ನೋಡಿ ಈ ಥರ ಗ್ಯಾಂಗ್ನವ್ರನ್ನ ಕರ್ಕೊಂಬಂದು ನಾವು ಹಾಕ್ಸಿದ್ರೆ ಕಮ್ಮಿ ಬೀಳುತ್ತಾ, ಇಲ್ಲ ಟ್ಯಾಂಕರಲ್ಲಿ ನಾವು ಸಿಮೆಂಟ್ನ ತಗೊಂಬಂದು ಹಾಕ್ಸಿದ್ರೆ ಕಮ್ಮಿ ಬೀಳುತ್ತಾ, ಎಷ್ಟು ಇಂಚು ಅದನ್ನು ನಾವು ಬೆಡ್ ಹಾಕ್ಸ್ಕೋಬೇಕು, ಮತ್ತು ಬೆಡ್ ಹಾಕ್ಸ್ಕೋಬೇಕಾದ್ರೆ ಅದನ್ನು ಯಾವ ಥರ ವಾಟರ್ ತೊಗೋಬೇಕು, ಇಷ್ಟು ಇನ್ಫಾರ್ಮೇಷನ್ನ ಟೋಟಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ಗಾಯ್ಸ್ ತಿಳ್ಕೊಳ್ಳೋಣ. ಗಾಯ್ಸ್ ನೋಡಿ ಏನಪ್ಪ ಅಂದರೆ ನೋಡಿ, ಈ ಥರ ನಾವು ಹಸುಗೆ ಶೆಡ್ಗೆ ನಾವು ಕಾಂಕ್ರೀಟ್ ಹಾಕ್ಸ್ಕೋಬೇಕಾದ್ರೆ ನೋಡಿ, ನಾವು ಆ್ಯಕ್ಚುಲಿ ಮೆಟೀರಿಯಲ್ನ ತಂದು ನಾವು ಏನಾದ್ರೂ ನಾವು ಬೆಡ್ ಹಾಕ್ಸ್ಕೋತೀವಿ ಅಂದರೆ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಪ್ಲಸ್ಸು ನಮಗೇನಾದರೂ ಮೆಟೀರಿಯಲ್ ಮಿಕ್ತು ಅಂದರೆ ನಮಗೇನೆ ಉಳ್ಕೊಳ್ಳುತ್ತೆ. ಮತ್ತು ನಮಗಿಷ್ಟ ಬಂದಿರೋ ಏನು ಕ್ವಾಲಿಟಿನಲ್ಲಿ ಮತ್ತು ತಿರ್ಗಾ ಇಂಚಸ್ಸಲ್ಲಿ ನಾವು ಹಾಕ್ಸ್ಕೋಬೋದು. ಇವಾಗ ನಾವು ನೋಡಿ ಟ್ಯಾಂಕರ್ನ ಏನಾದ್ರೂ ತಂದು ನಾವು ಇದನ್ನ ಬೆಡ್ ಹಾಕ್ಸ್ತೀವಿ ಅಂದರೆ ಅದು ಖರ್ಚು 100% ಜಾಸ್ತಿ ಬೀಳುತ್ತೆ. ಮತ್ತು ಮಿಕ್ಸಿಂಗೆಲ್ಲ ಯಾವ ಥರ ಮಾಡ್ತಾರೋ ಅದು ನಮ್ಗೆ ಐಡಿಯಾಸ್ ಇರೋಲ್ಲ. ಕೆಲವೊಬ್ರು ಹೇಳ್ತಾರೆ ಅದರಲ್ಲಿ ಜಾಸ್ತಿ ನೀರು ಹಾಕ್ಬಿಡ್ತಾರೆ, ಮತ್ತು ಟನೇಜು ಅಂದರೆ ತೂಕ ಜಾಸ್ತಿ ತೋರಿಸ್ಬಿಡ್ತಾರೆ, ಸೊ ಅದರಲ್ಲಿ ಸ್ವಲ್ಪ ಮೋಸ ಆಗುತ್ತೆ ಅಂದ್ಬಿಟ್ಟು. ನೋಡಿ ಇದರಲ್ಲಿ ಅಂದರೆ ನಾವು ತಂದಿರ್ತೀವಿ ಐಟಮ್ಸ್ನ, ಮತ್ತು ತಿರ್ಗಾ ಮೆಟೀರಿಯಲ್ಸ್ ಎಲ್ಲ ನಾವು ಕೊಡ್ಸಿರ್ತೀವಿ. ನಾವು ಯಾವ ಥರ ಹೇಳ್ತೀವಿ ಆ ಥರ ನಮಗೆ ಅವರು ಇದನ್ನು ಮಾಡಿಕೊಡ್ತಾರೆ, ಕಾಂಕ್ರೀಟ್ ಹಾಕ್ಕೊಡ್ತಾರೆ. ಸೊ ಅದರಿಂದ ನೀವು ಈ ಥರ ಗ್ಯಾಂಗ್ನವ್ರನ್ನ ಕರ್ಕೊಂಬಂದು ಆಫ್ಟರು ನೀವು ಡೈರೆಕ್ಟು ನೀವೇ ನಿಂತು ಇದನ್ನು ಬೆಡ್ಡಿಂಗ್ ಮಾಡಿಸಿದ್ರೆ 100% ಕಮ್ಮಿ ಬೀಳುತ್ತೆ. ಸೊ ಇದೊಂದು ನೆನಪಿರಲಿ. ನೋಡಿ ಇಲ್ಲಿ ಬೆಡ್ಡಿಂಗ್ ಆಗ್ತಾ ಇದ್ದಾರೆ. ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಯಾವ್ಯಾವ ಥರ ಬೆಡ್ಡಿಂಗ್ ಹಾಕ್ಕೋಬೇಕು ಮತ್ತು ಎಷ್ಟು ಇಂಚ್ ಹಾಕ್ಕೊಂಡ್ರೆ ಬೆಸ್ಟು ಅಂದ್ಬಿಟ್ಟು. ನೋಡಿ ಇದಕ್ಕೆ ಆಲ್ಮೋಸ್ಟು ನೀವು ಒಂದು 3 ಇಂದ 4 ಇಂಚು ಬೆಡ್ ಹಾಕ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಯಾಕೆಂದರೆ ನೋಡಿ ನಿಮಗೆ ಈ ಥರ ವಾಟ ಬರಬೇಕು ಅಂದರೆ ನೋಡಿ ನಾವು ಆ ಥರ ಜಲ್ಲಿ ಲೆವೆಲ್ ಮಾಡಿಕೊಂಡು ಈ ನೆಕ್ಸ್ಟು ನಾವು ಇಲ್ಲಿ ಬೆಡ್ಡಿಂಗ್ ಹಾಕೋತಾ ಇದ್ದೀವಿ ಗೊತ್ತಾ. ಸೊ ಈ ಥರ ನಿಮಗೆ ವಾಟ ಬರಬೇಕಂದ್ರೆ 3 ಇಂದ 4 ಇಂಚು ನೀವು ಬೆಡ್ ಹಾಕ್ಕೊಳ್ಳೇಬೇಕು. ಸೊ ಆ ಥರ ಬೆಡ್ ಹಾಕ್ಕೊಂಡೆ ನೋಡಿ ಈ ಥರ ನೀಟಾಗಿ ರಫ್ ಆಗಿ ಈ ಥರ ಮಾಡಿಕೊಡ್ತಾರೆ. ನೋಡಿ ಅವರೇನೆ ನಮ್ಮ ದಿನೇಶ್ ಅಂದ್ಬಿಟ್ಟು ಅವರು ನಮಗೆ ಇದನ್ನು ಮಾಡಿಕೊಡ್ತಿದ್ದಾರೆ. ನೋಡಿ ನೀವು ವಾಟ ಬಂದ್ಬಿಟ್ಟು ಈ ಥರ ಇರಬೇಕು, ಇದು ಈ ಪೋರ್ಷನ್ ಅಪ್ ಇರಬೇಕು, ಈ ಪೋರ್ಷನ್ನು ಸ್ಲೋ ಇರಬೇಕು. ನೋಡಿ ನಾವಿಲ್ಲಿ ಗಂಜಲ ಹೋಗೋದಕ್ಕೆ ಅದನ್ನು ಒಂಥರ ಆ ಸೈಡಲ್ಲಿ ಮೂರು ಥರ ಮಾಡಿಸ್ಕೊತೀವಿ. ಸೊ ಅದು ಅಲ್ಲಿಂದ ಗಂಜಲ ಆಚೆಗೆ ಹೋಗೋಕೆ ಆ ಥರ ಗ್ಯಾಪ್ ಬಿಟ್ಕೊಂಡಿದ್ದೀವಿ. ನೋಡಿ ಈ ಥರ ವಾಟ ಮಾಡ್ಕೋಬೇಕು. ಇದನ್ನು ವಾಟ ನೀವು ಅದನ್ನು ಕರೆಕ್ಟಾಗಿ ಅವ್ರಿಗೆ ಮೇಸ್ತ್ರಿ ಇರ್ತಾರಲ್ಲ ಯಾರು ಇದನ್ನು ತಟ್ಟವರು, ಅವ್ರಿಗೆ ಹೇಳ್ಬಿಟ್ಟು ಅವ್ರು ನೀಟಾಗಿ ಹಿಂಗೆ ಮಾಡಿಕೊಡ್ತಾರೆ. ಗಾಯ್ಸ್ ನೋಡಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಹತ್ತತ್ರ ನಿಮ್ಗೊಂದು ಇದು 4 ಇಂದ 5 ಇಂಚು ಬೆಡ್ಡು ನೋಡಿ ನಾವು ಹಾಕೊತಾ ಇರೋದು. ನೋಡಿ ನಿಮ್ಗೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ ಹಾಕ್ಸ್ಕೊಂಡ್ರೆ ಏನಂದರೆ ಲೈಫ್ ಬರುತ್ತೆ, ಜಾಸ್ತಿ ತಿಕ್ನೆಸ್ ಹಾಕ್ಸ್ಕೊಂಡಷ್ಟು. ಮತ್ತು ಹಸುಗಳು ವೆಯ್ಟ್ ಬಿದ್ದರೂ ಕೂಡ ಏನು ಒಂಥರ ಹಾಳಾಗೋದು, ಬೇಗ ಡ್ಯಾಮೇಜ್ ಆಗೋದು ಆ ಥರ ಇಶ್ಯೂಸ್ ಬರೋಲ್ಲ ನಿಮಗೆ. ನೋಡಿ ಆಫ್ಟರು ಈ ಥರ ಎಲ್ಲ ನೀಟಾಗಿ ಕಾಂಕ್ರೀಟ್ ಹಾಕಿದ್ಮೇಲೆ ನೋಡಿ ಆ ಥರ ಪರ್ಕೆನಲ್ಲಿ ನೀಟಾಗಿ ರಫ್ ಮಾಡಿಬಿಡ್ತಾರೆ. ಸೊ ರಫ್ ಆಯಿತು ಅಂದರೆ ನಾವು ಇದ್ರ ಮೇಲ್ಗಡೆ ಮ್ಯಾಟ್ ಹಾಕಿದ್ರೂ ಕೂಡ ಅದು ಜಾರೋದಿಲ್ಲ. ಮತ್ತು ಮ್ಯಾಟ್ ಹಾಕಿದಲ್ಲಿ ಹಸುನ ಡೈರೆಕ್ಟಾಗಿ ಹಿಂಗೆ ಕಟ್ತೀವಿ ಅಂದ್ರೂ ಕೂಡ ಕಾಲುಗಳು ಸ್ಲಿಪ್ ಆಗೋದಿಲ್ಲ. ರಫ್ ಇದ್ದಷ್ಟು ಏನಂದರೆ ನಿಮಗೆ ಅದು ನಾವು ಹೊಸಗಳು ಬಂದು ಓಡಾಡಿ ನಿಂತ್ಕೊಂಡು ಮಲ್ಕೊಂಡೆಲ್ಲ ಆದಷ್ಟು ಸ್ಮೂತ್ ಆಗುತ್ತೆ. ನಾವು ಜಾಸ್ತಿ ರಫ್ ಮಾಡಿಸ್ಕೊಂಡಷ್ಟು ಅದು ಲೈಫ್ ಜಾಸ್ತಿ ಬರುತ್ತೆ ನೀಟಾಗಿ. ನೋಡಿ ಈ ಥರ ಹಸುಗಳಿಗೆಲ್ಲ ಕಾಲು ಜಾರೋದಿಲ್ಲ. ಗಾಯ್ಸ್ ಮತ್ತು ಮೇಯ್ನ್ ಇಂಪಾರ್ಟೆಂಟು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೋಡಿ, ನೀವು ಇದನ್ನು ಬೆಡ್ ಹಾಕ್ಸ್ತೀರಲ್ವಾ, ಬೆಡ್ ಹಾಕ್ಸೋಕ್ಕಿಂತ ಮುಂಚೆನೇ ತಾನೇ ನೀವು ಇದನ್ನು ಗೊಂತು ಕಟ್ಸ್ಕೊಳ್ಳೋದು. ಗೊಂತನ್ನ ಕಟ್ಸ್ಕೋಬೇಕಾದ್ರೆ ಒಂದು ಅರ್ಧ ಅಡಿ ಹೈಟ್ ಮಾಡಿಸ್ಕೊಂಡಿರೋ ಗೊಂತು. ಯಾಕೆಂದರೆ ಬೆಡ್ ಹಾಕ್ದಾಗ ಇದು ಅರ್ಧ ಅಡಿ ಹೈಟ್ ಆಗುತ್ತೆ. ನೀವು ನೋಡಿ ಇದು ಏನಾದ್ರೂ ಹಾಳಾಗ್ಬಿಡ್ತು ಅಂದರೆ ಹಸು ತುಂಬ ಕತ್ಬಗ್ಸಿ ಮೇವನ್ನ ತಿನ್ನೋದಕ್ಕಾಗಲ್ಲ. ಸೊ ಏನು ಮಾಡಬೇಕು, ಇದನ್ನು ಹಾಕ್ಸ್ಕೋಗಿಲ್ಲ ಗೊಂತ ಕಟ್ಟೋಕ್ಕಿಂತ ಮುಂಚೆನೇ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆನೇ ಗೊಂತನ್ನ ಒಂದು ಅರ್ಧ ಅಡಿ ಹೈಟ್ ಮಾಡಿಸ್ಕೊಂಡಿದ್ರೆ, ಇವಾಗ ನೋಡಿ ಇದು ಅರ್ಧ ಅಡಿ ಹೈಟ್ ಆಗುತ್ತಲ್ವ, ಅರ್ಧ ಅಡಿ ಹೈಟ್ ಆದಮೇಲೆ ಇದು ಕರೆಕ್ಟಾಗಿ ಲೆವೆಲಿಗೆ ಬರುತ್ತೆ. ಹಸುಗೆ ಕರೆಕ್ಟಾಗಿ ಬಾಯಿಗೆ ಮೇವು ಸಿಗುತ್ತೆ, ಆ ಲೆಕ್ಕಾಚಾರಕ್ಕಾಗುತ್ತೆ. ಸೊ ದಯವಿಟ್ಟು ಇದೊಂದು ಇನ್ಫಾರ್ಮೇಷನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಬೆಡ್ ಹಾಕ್ಸೋಕ್ಕಿಂತ ಮುಂಚೆ ಜಲ್ಲಿ ಲೆವೆಲ್ ಮಾಡ್ಕೋತಿದ್ದಂಗೆ ನೀವು ಇದು ಮಾಡಿಸ್ತೀರಲ್ವ, ಏನೋ ಗೊಂತು ಕಟ್ಸ್ತೀರಲ್ವ, ಆ ಗೊಂತು ಬೆಡ್ಗಿನ್ನ ಅರ್ಧ ಅಡಿ ಹೈಟು ಫಸ್ಟೇ ಹೈಟ್ ಮಾಡಿಸ್ಕೊಂಡಿದ್ರೆ ನೀವು. ಸೊ ಇದು ಆವಾಗ ನಿಮಗೆ ಕರೆಕ್ಟಾಗಿ ಲೆವೆಲ್ಗೆ ಸಿಗುತ್ತೆ ಯಾವುದು ಕಾಂಕ್ರೀಟು. ಮತ್ತು ನೋಡಿ ನೀವು ಜಲ್ಲಿ ಲೆವೆಲ್ ಮಾಡ್ಕೊತೀರಲ್ಲ, ಜಲ್ಲಿ ಲೆವೆಲಲ್ಲಿ ನೀವು ಫಸ್ಟು ಒಂದು ಅಂದಾಜು ಆವ್ರೇಜ್ ಲೆವೆಲ್ ತೊಗೊಂಡಿದ್ರೆ ಕಾಂಕ್ರೀಟ್ ಅಂತೂ 100% ನಿಮಗೆ ಲೆವೆಲಾಗಿ ಬರುತ್ತೆ.
ನೀವು ಜಲ್ಲಿ ಲೆವೆಲಲ್ಲೇ ವೇರಿಯೇಷನ್ ಮಾಡಿದ್ರಿ ಅಂದರೆ ಕಾಂಕ್ರೀಟ್ ಜಾಸ್ತಿ ತಿನ್ನುತ್ತೆ, ಮತ್ತು ತಿರ್ಗಾ ಇದು ಲೆವೆಲ್ ತಗೋಬೇಕಾದ್ರೆ ಲೆವೆಲ್ ಮಾಡ್ತಾರೆ ಮೇಸ್ತ್ರಿಗಳು, ಬಟ್ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಜಲ್ಲಿ ಲೆವೆಲ್ ನೀಟಾಗಿ ಮಾಡ್ಕೊಂಡಿದ್ರೆ ನಿಮಗೆ 100% ಎಲ್ಲ ನೀಟಾಗಿ ಲೆವೆಲ್ ಬಂದುಬಿಡುತ್ತೆ ನೋಡಿ ನಿಮಗೆ. ಗಾಯ್ಸ್ ಇನ್ನೊಂದು ಏನಂದರೆ, ನೀವು ಜಾಸ್ತಿ ವಾಟನೂ ಮಾಡಿಸ್ಬಾರ್ದು. ನೀವೇನಾದ್ರು ಜಾಸ್ತಿ ವಾಟ ಮಾಡಿಸಿದ್ರಿ ಅಂದರೆ ಅದು ಹೆಂಗೆಂದರೆ ಕಣ್ಣಂಚಲ್ಲಿ ಇರಬೇಕು, ಲೈಟಾಗಿ ವಾಟ ಇರಬೇಕು. ಸೊ ನೀರೇನಾರು ಹಾಕಿದ್ರಿ ಅಂದರೆ ಮಾತ್ರ ಅದು ಕರೆಕ್ಟಾಗಿ ಆ ಕಡೆಗೆ ಉಳ್ಕೊಂಡು ಹೋಗೋ ಥರ ಇರಬೇಕು. ನೀವು ಜಾಸ್ತಿ ಏನಾರ ಓವರ್ ವಾಟ ಮಾಡಿಸಿದ್ರೆ, ಇವಾಗ ನೋಡಿ ನಾವು ಹಸುಗಳು ಕಟ್ತೀವಿ, ತೆನೆ ಹಸುಗಳು ಮತ್ತು ತಿರ್ಗಾ ಇನ್ನೇನು ಆಲ್ರೆಡಿ ಈಗ ಬಂದಿರೋ ಹಸುಗಳನ್ನೆಲ್ಲ ನಾವು ಕಟ್ಟಿದಾಗ ಅದು ಹಸು ಹಿಂಗೆ ಸ್ಲೋಪಾಗಿ ಮಲ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಕರು ಹೊಟ್ಟೆ ಒಳಗಡೆಯಿಂದ ಆಚೆಗೆ ಬಂದುಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರು ಆ್ಯಕ್ಚುಲಿ ನ್ಯಾಚುರಲ್ ಹುಟ್ಟೋಕ್ಕಿಂತ ಮುಂಚೆನೇ ಹೊಟ್ಟೆ ಒಳಗಡೆಯಿಂದ ಆಚೆಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇ ದಯವಿಟ್ಟು ಅದೊಂದು ಇಂಪಾರ್ಟೆಂಟು ಇನ್ಫಾರ್ಮೇಷನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜಾಸ್ತಿ ವಾಟ ಮಾಡಿಸ್ಬಾರ್ದು. ಜಾಸ್ತಿ ವಾಟ ಮಾಡಿಸಿದ್ರೆ ಹಸುಗಳಿಗೇ ಎಫೆಕ್ಟು, ಕಳ್ಳು ಈಚ್ಕೊಂಡ್ಬಿಡ್ತೈತೆ, ಇಲ್ಲಾಂದರೆ ಗರ್ಭಕೋಶ ಈಚ್ಕೊಂಡ್ಬಿಡ್ತೈತೆ ಆಚೆಗೆ ಆಟೋಮೆಟಿಕ್ ಒಂಥರ ತೆಳ್ದಂಗೆ. ಸೊ ಅದೊಂದು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕಾಂಕ್ರೀಟ್ ಹಾಕ್ಸಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಕಾಂಕ್ರೀಟ್ ಹಾಕ್ಸೋಕ್ಕಿಂತ ಮುಂಚೆನೇ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ಕೊಬಿಡ್ಬೇಕಾಗುತ್ತದೆ. ಆ ಕೆಲಸನ ನೀವು ಕಾಂಕ್ರೀಟ್ ಹಾಕಿದ್ಮೇಲೆ ಮಾಡ್ಕೊತೀನಿ ಅಂದರೆ ನಿಜ ಆಗೋಲ್ಲ, ಕಷ್ಟ ಆಗಿಬಿಡುತ್ತೆ. ಅಂಥ ಕೆಲಸಗಳು ಏನೇನೆಂದರೆ ನೋಡಿ, ವಾಟ ಮಾಡ್ಕೊಳ್ಳೋಕ್ಕೆ ನೋಡಿ ಆ ಥರ ಫಸ್ಟು ಪೈಪ್ಗಳೆಲ್ಲ ಹಾಕೊಂಬಿಟ್ಟಿರಬೇಕು. ಮತ್ತು ತಿರ್ಗಾ ಜಲ್ಲಿ ಲೆವೆಲೆಲ್ಲ ಫಸ್ಟೇ ತೊಗೊಂಡಿರ್ಬೇಕು ನೀವು. ಮತ್ತು ನೋಡಿ ಈ ಥರ ಸೈಡಲ್ಲಿ ಇದು ಆ್ಯಕ್ಚುಲಿ ಫುಲ್ಲು ದೊಡ್ಡದಾಗಿ ಗೋಡೆ ಕೊಟ್ಟವರು ಕಟ್ತಾರೆ ನೋಡಿ. ಈ ಥರ ಅಟ್ಲೀಸ್ಟ್ 1 ಕೋರ್ಸ್ ಆದರೂ ಗೋಡೆನೆಲ್ಲ ಫಸ್ಟೇ ನೀವು ಹಾಕೊಂಬಿಟ್ಟಿರಬೇಕು. ನೀವು ಆಫ್ಟರು ನಾವು ಜಲ್ಲಿ ಲೆವೆಲ್ ಮಾಡಿ ಕಾಂಕ್ರೀಟಲ್ಲಿ ಹಾಕ್ಮೇಲೆ ನೀವೇನಾರು ಹಾಕ್ಸ್ಕೊತೀರಾ ಅಂದರೆ ಸೊ ನಿಮಗೆ ಕಷ್ಟ ಆಗಿಬಿಡುತ್ತೆ. ಒಂದಷ್ಟು ಕೆಲಸಗಳನ್ನ ನೀವು ಕಾಂಕ್ರೀಟ್ ಹಾಕ್ಸೋಕ್ಕಿಂತ ಮುಂಚೆನೇ ನೀವು ಮಾಡ್ಕೊಂಡಿರಬೇಕು ಗಾಯ್ಸ್. ನೋಡಿ ಮತ್ತು ಖರ್ಚು ವೆಚ್ಚ ಅಂತಲ್ಲ ನೀವು ಲೆಕ್ಕಾಚಾರಕ್ಕೆ ಬಂದರೆ ನೋಡಿ, ಇವ್ರ ಮೇಸ್ತ್ರಿ ಇದ್ದಾರೆ ಗ್ಯಾಂಗ್ನವ್ರಿಗೆ 20,000 ರೂಪಾಯಿಗೆ ಒಪ್ಸಿರೋದು. ಮತ್ತು ನೋಡಿ ಸಿಮೆಂಟ್ ಬಂದ್ಬಿಟ್ಟು 150 ಮೂಟೆ ಸಿಮೆಂಟು, ನಮಗೆ 340 ರೂಪಾಯಿ 1 ಮೂಟೆ ಸಿಮೆಂಟು, ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಮತ್ತು ನೋಡಿ ಇದು ಎಮ್ ಸ್ಯಾಂಡ್ ಬಂದ್ಬಿಟ್ಟು 3 ಲೋಡ್ ಎಮ್ ಸ್ಯಾಂಡ್ ಹಾಕ್ಸಿದ್ದೀವಿ. 3 ಲೋಡ್ ಎಮ್ ಸ್ಯಾಂಡ್ಗೆ 1 ಲೋಡ್ಗೆ 2,450 ರೂಪಾಯಿ. ಮತ್ತು ಬೇಬಿ ಜಲ್ಲಿ ಬಂದ್ಬಿಟ್ಟು ನಿಮಗೆ ಟನ್ನೇಜು 1 ಟನ್ನು ನಿಮಗೆ 480 ರೂಪಾಯಿ 1 ಟನ್ನು ಬೇಬಿ ಜಲ್ಲಿ. ಸೊ ಅದನ್ನು 3 ಲೋಡ್ ಹಾಕ್ಸಿದ್ದೀವಿ, ಟ್ಯಾಕ್ಟ್ರಿ ಲೋಡ್ 3 ಲೋಡ್ ಹಾಕ್ಸಿದ್ದೀವಿ. ಸೊ ಖರ್ಚು ವೆಚ್ಚ ಇಷ್ಟು ಬಿದ್ದಿದೆ. ನಾನು ಹೇಳೋದೇನೆಂದರೆ, ದಯವಿಟ್ಟು ನಮ್ಮ ರೈತರಾದವರು ಒಂದಲ್ಲ 2 ಕಡೆ ವಿಚಾರ ಮಾಡಿ ಐಟಮ್ಸ್ಗಳನ್ನ ಹಾಕ್ಸ್ಕೊಳ್ಳಿ. ಮತ್ತು ಮೇಸ್ತ್ರಿಗಳಿಗೂ ಅಷ್ಟೇ ಒಪ್ಪಿಸ್ಬೇಕಾದ್ರೆ ಫಸ್ಟು 35,000 45,000 ಅಂತ ಕೇಳ್ತಾರೆ ಇಷ್ಟು ಹಾಕ್ಸೋಕ್ಕೆ. ಅವರು ಕಮರ್ಷಿಯಲ್ ಬೆಂಗಳೂರಲ್ಲಿ ಮೋಡ್ ಹಾಕ್ಸಾರಲ್ಲ ಆ ಲೆಕ್ಕಾಚಾರ ಕೇಳ್ತಾರೆ. ಸೊ ನೀವು ದಯವಿಟ್ಟು ನೋಡಿ ವಿಚಾರ ಮಾಡಿ ಮೇಸ್ತ್ರಿಗಳನ್ನ ಒಪ್ಪಿಸ್ಕೊಂಡ್ರೆ ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ. ಸೊ ಮಾತಾಡಿ 2-3 ಕಡೆ ವಿಚಾರ ಮಾಡಿ ನೀವು ಎಲ್ಲನೂ ಒಪ್ಪಿಸ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಟೋಟಲಿ ಖರ್ಚು ವೆಚ್ಚ ನೋಡಿ ಇಷ್ಟ ಆಗಿದೆ. ನಿಮಗೆ ಒಂದು ಅಂದಾಜು ಲೆಕ್ಕ ಸಿಕ್ಕಿರೋದ್ರಿಂದ ಅನ್ಕೋತೀನಿ, ನೀವೇ ಲೆಕ್ಕಾಚಾರ ಮಾಡಿಸ್ಕೊಂಡ್ರೆ. ಇದು ಶೆಡ್ದು ಬಂದ್ಬಿಟ್ಟು ನೋಡಿ 100 ಅಡಿ ಉದ್ದ ಮತ್ತು 25 ಅಡಿ ಅಗಲ ಇದೆ ಶೆಡ್ಡು. ಸೊ ಅಷ್ಟು ಶೆಡ್ಗೆ ಕಾಂಕ್ರೀಟ್ ಹಾಕ್ಸೋದಕ್ಕೆ ನಾನು ಇವಾಗ ಏನೇನು ಹೇಳಿದ್ದೀನಿ, ಎಷ್ಟು ಮೂಟೆ ಸಿಮೆಂಟ್ ಹಾಕ್ಸಿದ್ದೀನಿ, ಎಷ್ಟು ಲೋಡು ಎಮ್ ಸ್ಯಾಂಡು, ಎಷ್ಟು ಲೋಡು ಜಲ್ಲಿ ಹಾಕ್ಸಿದ್ದೀನಿ ಅಂದ್ಬಿಟ್ಟು ಅದ್ರ ಪ್ರೈಸ್ನೂ ಕೂಡ ಹೇಳಿದ್ದೀನಿ ನಿಮಗೆ. ಸೊ ನೀವು ಅದನ್ನು ಲೆಕ್ಕಾಚಾರ ಮಾಡಿಕೊಂಡ್ರೆ ನಿಮ್ಗೆ 100% ಒಂದು ಅಂದಾಜು ಐಡಿಯಾ ಇರುತ್ತೆ. ಯಾರಾದ್ರೂ ಈ ಥರ ಶೆಡ್ಗೆ ಬೆಡ್ ಹಾಕ್ಸೋರಿದ್ರೆ ಅವ್ರಿಗೆ 100% ಐಡಿಯಾ ಸಿಗುತ್ತೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್.